ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಇಷ್ಟು ದಿನ ಸಹಿಸಿಕೊಂಡ ನ್ಯಾಯಕ್ಕಾಗಿ ಮೌನವಾಗಿದ್ದ ಕ್ಷಣಗಳು, ನಂಬಿದವರಿಂದಲೇ ಬಂದ ದ್ರೋಹ, ಮನೆಯೊಳಗೆ ಅಥವಾ ಕೆಲಸದ ಜಾಗದಲ್ಲೇ ಎದುರಾದ ಒತ್ತಡ. ತುಲಾರಾಶಿಯವರು ಸಮತೋಲನದ ಪ್ರತೀಕ. ಎಲ್ಲರನ್ನೂ ಕೂಡ ಸಮವಾಗಿ ನೋಡಿದವರು. ಆದರೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ತಮ್ಮ ಸ್ವಂತ ಲಾಭಕ್ಕೆ ಬಳಸಿಕೊಂಡು ನೀವು ಪ್ರಶ್ನೆ ಕೇಳಿದ್ದಕ್ಕೇ ದುರ್ಬಲತೆ ಅಂತ ಅವರು ನಿಮ್ಮನ್ನು ಭಾವಿಸಿದ್ರು. ಈ ಸಮಯ ಈಗ ಮುಗಿತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಿಜ ಮುಖ ಹೊರಬರುತ್ತೆ. ಅವನು ಫ್ರೆಂಡ್ ಆಗಿರ್ಬೋದು, ಸಂಬಂಧಿಕ ಆಗಿರ್ಬೋದು, ಅಥವಾ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಿದ್ದವನೇ ಆಗಿರಬಹುದು. ನೀವು ಏನು ಮಾಡೋ ಅಗತ್ಯ ಇಲ್ಲ. ಅವನ ಮಾತುಗಳು, ಅವನ ವರ್ತನೆಯೇ ಅವನನ್ನು ಬಯಲಿಗೆಳೆಯುತ್ತೆ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಒಳಗಿನ ಬಲ ಜಾಗೃತವಾಗುತ್ತೆ. ನೀವು ಈಗ ಎಲ್ಲವನ್ನ ತೂಕ ಹಾಕಿ ನಿರ್ಧಾರ ಮಾಡುವ ಶಕ್ತಿಯಲ್ಲಿ ಇರ್ತೀರ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ದೂರ ಆಗಬೇಕು ಅನ್ನೋದು ಸ್ವಾಭಾವಿಕವಾಗಿ ಸ್ಪಷ್ಟವಾಗುತ್ತೆ. ಆರ್ಥಿಕವಾಗಿ ಕೂಡ ಒಂದು ತಿರುವು ಇದೆ. ಇಷ್ಟು ದಿನ ನಿಂತಿದ್ದ ಹಣ, ಅಡಚಣೆಯಿಂದ ಬಂದ ಒಪ್ಪಂದಗಳು ಮತ್ತು ತಡವಾದ ಫಲಿತಾಂಶಗಳು ಇನ್ನು ಮುಂದೆ ನಿಧಾನವಾಗಿ ಚಲನೆಯನ್ನು ಪಡೆಯುತ್ತೆ. ಆದರೆ ಈ ಸಮಯದಲ್ಲಿ ಕಾನೂನು ವಿಷಯಗಳು ಅಥವಾ ಹಣದ ವ್ಯವಹಾರಗಳಲ್ಲಿ ತಕ್ಷಣದ ನಿರ್ಧಾರ ಬೇಡ. ಪ್ರೇಮ ಜೀವನದಲ್ಲಿ ತುಲಾರಾಶಿಯವರಿಗೆ ಒಂದು ಸ್ಪಷ್ಟತೆ ಬರುತ್ತೆ. ಸಂದೇಹ, ಗೊಂದಲ, ಮೌನ ಇದ್ದರೆ ಅದು ಮಾತನಾಡುವ ಮೂಲಕ ಅಥವಾ ದೂರವಾಗುವ ಮೂಲಕ ಮುಗಿಯುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡದ ಸಂಬಂಧ ಇನ್ನು ಮುಂದೆ ನಿಮ್ಮ ಜೊತೆಗೆ ನಡೆಯೋದಿಲ್ಲ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಅಭಿಪ್ರಾಯ ಕೇಳ್ತಾರೆ. ಇದು ನಿಮ್ಮ ಸ್ಥಾನ ಬದಲಾಗ್ತಿರುವ ಸೂಚನೆ. ಈ ಸಮಯದಲ್ಲಿ ದೇವರು ನಿಮಗೆ ಸಂಕೇತಗಳನ್ನು ಕೊಡ್ತಾನೆ. ಒಂದು ಕನಸು, ಒಂದು ವಾಕ್ಯ, ಅಥವಾ ಒಂದು ಅಚಾನಕ್ ಘಟನೆ. ಅದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಅದೇ ನಿಮ್ಮ ಮುಂದಿನ ಹೆಜ್ಜೆಗೆ ದಾರಿಯನ್ನು ಮಾಡಿಕೊಡುತ್ತೆ. ತುಲಾರಾಶಿಯವರೇ, ಮೌನವಾಗಿರುವುದು ದುರ್ಬಲತೆ ಅಲ್ಲ. ಸರಿಯಾದ ಸಮಯಕ್ಕೆ ಮಾತನಾಡುವುದೇ ಜ್ಞಾನ. ಈ ಸಮಯದಲ್ಲಿ ನಿಮ್ಮ ಸಮತೋಲನವೇ ನಿಮ್ಮ ದೊಡ್ಡ ಶಕ್ತಿ. ವಿಡಿಯೋ ನಿಮಗೆ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ. ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಲಾರಾಶಿಯವರು ನಿಮ್ಮ ಸ್ನೇಹಿತರೆ ಅಥವಾ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಈ ಸಂದೇಶವನ್ನು ಅವರಿಗೆ ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.